ಬನ್ನಿ ಇವತ್ತು ವಾಟ್ ಪೋನ ನೋಡೋಣ. ಟೆಂಪಲ್ಲು ಇದು ದೊಡ್ಡ ಸ್ಲೀಪಿಂಗ್ ಬುದ್ಧ ಅಂದರೆ ರಿಕ್ಲೈನಿಂಗ್ ಬುದ್ಧ, ತುಂಬ ದೊಡ್ಡದು. ಬನ್ನಿ ನೋಡೋಣ. ಸೊ ಈ ಟೆಂಪಲ್ ಎಂಟ್ರೆನ್ಸ್ ಬಂದು ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7:30ವರೆಗೂ ಓಪನ್ ಇರುತ್ತೆ ನೋಡಿ. ಸೊ ಇಲ್ಲಿಗೆ ಎಂಟ್ರೆನ್ಸ್ ಬಂದು 300 ಬಾತ್ ಅಂತೆ. ಸೊ ಇಲ್ಲಿ ನೋಡ್ಬೋದು 300 ಬಾತ್, ಸಿಂಗಲ್ ಎಂಟ್ರಿ ಮಾತ್ರನೇ, 2 people. ಸೊ ಇಲ್ಲಿ ಡ್ರೆಸ್ಸಿಂಗ್ ರೂಲ್ಸ್ ಇದೆ ಆ್ಯಕ್ಚುಲಿ. ತೋಳು ಕಾಣಿಸ್ಬಾರ್ದು ಮತ್ತು ಮಂಡಿ ಕಾಣಿಸ್ಬಾರ್ದು, ಫುಲ್ ಲೆಂತ್ ಡ್ರೆಸ್ ಹಾಕಿರಬೇಕು. ಒಳಗೆ ಹೋಗೋಣ. ಇಷ್ಟೊಂದು ಬುದ್ಧ ಸ್ಟ್ಯಾಚ್ಯೂಗಳಿದೆ. ಅವ್ರ ಭಾಷೆನಲ್ಲಿ ಬರೆದಿದೆ, ಏನು ಅಂತಲೇ ಗೊತ್ತಿಲ್ಲ. ಮೋಸ್ಟ್ಲಿ ರಾಜ ಇರಬೇಕು. ಅವ್ರ ಭಾಷೆನಲ್ಲಿ ಬರೆದಿದ್ದಾರೆ, ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಮಾಸಿವಾಗಿದೆ ಸ್ಟ್ರಕ್ಚರ್ಗಳು. ಅದು ಹೆಂಗೆ ಕಟ್ಟಿದ್ರು ಇಷ್ಟು ದೊಡ್ಡ ಚೆನ್ನಾಗಿದೆ. ಅದ್ರ ಮೇಲೆ ಮಾಡಿರೋವಂಥ ಡಿಸೈನ್ಸ್ ಇದೆಯಲ್ಲ ಎಷ್ಟು ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ದೇವಸ್ಥಾನ. ಎಷ್ಟು ದೊಡ್ಡದಾಗಿದೆ ಸ್ತೂಪಗಳು. ಇದನ್ನು ಇವರು ದೇವಸ್ಥಾನನ ಇವರು ವಾಟ್ ಅಂತ ಕರೀತಾರೆ. ನಾವು ಹೆಂಗೆ ದೇವಸ್ಥಾನ ಇಂಗ್ಲೀಷಲ್ಲಿ ಟೆಂಪಲ್, ಹಾಗೆ ಥೈಲ್ಯಾಂಡ್ನಲ್ಲಿ ಅವ್ರ ದೇವಸ್ಥಾನಗಳನ್ನ ವಾಟ್ ಅಂತ ಕರೀತಾರೆ.
ಎಷ್ಟು ಸುಂದರವಾಗಿದೆ ಎಲ್ಲ ವಾಟರ್. ನೋಡ್ರಿ, ಇದೆ ರಿಕ್ಲೈನಿಂಗ್ ಬುದ್ಧ ದೇವಸ್ಥಾನ. ದೊಡ್ಡದಾಗಿ ದೊಡ್ಡ ಗಾತ್ರದಲ್ಲಿ ಮಲಗಿರೋ ಬುದ್ಧ ನೋಡ್ಬೋದು ಇಲ್ಲಿ ನಾವು. ನೋಡಿ ಇಲ್ಲೆಲ್ಲ ಈ ಥರ ಕವರ್ ಎತ್ಕೊಂಡು ಅಲ್ಲಲ್ಲೇ ಕವರ್ ಇಟ್ಟಿರ್ತಾರೆ. ಕವರ್ ಎತ್ಕೊಂಡು ಶೂಸ್ನ ಬಿಚ್ಚಿ ಈ ಥರ ಕವರ್ಗೆ ಹಾಕ್ಕೊಂಡು ಎತ್ಕೊಂಡು ಹೋಗಬೇಕು ದೇವಸ್ಥಾನದೊಳಗಡೆ ಹೋಗೋವಾಗ. ಬನ್ನಿ ಈಗ ವಾಟರೂನ್ಗೆ ಹೋಗೋಣ. ವಾಟರೂನ್ ಅನ್ನೋದು ಕೂಡ ಒಂದು ಟೆಂಪಲ್ಲು. ಅದಕ್ಕೆ ನಾವು ನೀರು ದಾಟ್ಕೊಂಡು ಆ ಕಡೆ ಹೋಗಬೇಕು. ಈ ಕಡೆ ಮಧ್ಯದಲ್ಲಿ ರಿವರ್ ಇದೆ, ನದಿ. ಅದನ್ನು ದಾಟ್ಕೊಂಡು ಆ ಕಡೆ ಹೋಗಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನದಿ, ಅದನ್ನು ದಾಟ್ಕೊಂಡು ಹೋಗಬೇಕು ನಾವೀಗ ಬೋಟ್ನಲ್ಲಿ, ಫೆರಿ. ಎಷ್ಟು ಕೇಳ್ತಾರೆ ಇಲ್ಲಿ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ ಅದೇ ವಾಟರೂನು. ಅಲ್ಲಿಗೆ ಹೋಗ್ಬೇಕು ಈಗ. ಬೋಟ್ ತೊಗೊಂಡು ಹೋಗ್ಬೇಕು. ಇಲ್ಲಿ ಇಸ್ಕೊಂಡು ಟಿಕೆಟು ಹೋಗೋಣ ಬನ್ನಿ. ಸೊ ಇಲ್ಲಿಂದ ಹೋಗಬೇಕು 5 ಬಾತ್ ಫೆರಿಗೆ, ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ 1 ವೇ. ನೋಡಿ ಫೆರ್ರಿ ಆ ಕಡೆಯಿಂದ ಈ ಕಡೆಗೆ ಹೋಗುತ್ತೆ. ಜಸ್ಟ್ ಒಂದು 2 ನಿಮಿಷ ಅಷ್ಟೇ ಹೊಟ್ಟೋಗ್ತೀವಿ ಆ ದೇವಸ್ಥಾನ. ನೋಡಿ ಕಾಸ್ಟ್ಯೂಮಿಗೆ ಬಂದಿದ್ದೀವಿ, ಹಾಕ್ಕೊಳ್ಳೋಣ ತೈ ಕಾಸ್ಟ್ಯೂಮು ಅಂತ ದೇವಸ್ಥಾನಕ್ಕೆ ಹೋಗೋಕ್ಕೆ. ನಾನು ಅಂದ್ಕೊತಾ ಇದ್ದೀನಿ ಇದು ಅಂತ. ಬೇರೆ ಎಲ್ಲ ನಾನು ಸ್ವಲ್ಪ ಡಾರ್ಕ್ ಕಲರ್ ಇರೋದ್ರಿಂದ ಸ್ವಲ್ಪ ಮೇಲ್ಗಡೆ ಲೈಟ್ ಇರಲಿ ಅಂತ, ಹಂಗಂದರೆ ತೀರಾ ಇದು ನೋಡಬಾರ್ದು. ಇದು ಚೆನ್ನಾಗಿದೆ ಪರ್ಪಲ್ಲು. ಏನಪ್ಪ ಡಾರ್ಕ್ ಡಾರ್ಕ್ ಆಗಿಬಿಡುತ್ತೆ. ನೋಡ್ರಿ ತೈಯವ್ರ ಥರ ರೆಡಿ ಆಗಿಬಿಟ್ಟಿದ್ದೀನಿ.
ಸೊ ಈ ಥರ ಅವ್ರ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದಕ್ಕೆ ಬರೀ ಕಾಸ್ಟ್ಯೂಮ್ಗೆ ಮತ್ತು ಹೇರ್ ಸ್ಟೈಲ್ ಎರಡೂ ಸೇರಿ 200 ಬಾತ್ ಹೇಳಿದ್ರು. ಎಕ್ಸ್ಟ್ರಾ ನಮಗೆ ಮೇಕಪ್ ಎಲ್ಲ ಬೇಕಂದರೆ ಎಕ್ಸ್ಟ್ರಾ 200 ಬಾತು. ಮತ್ತು ಒಂದು ಛತ್ರಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ರೀ ಆ ಛತ್ರಿನ ನೋಡಿ. ಈ ಥರ ಛತ್ರಿ, ಈ ಥರ ಆಕ್ಸೆಸರೀಸ್ಗೆ ಈ ಥರ ಛತ್ರಿ ಇಲ್ಲ ಬ್ಯಾಗ್ ಇಂಥದಕ್ಕೆ 50 ಬಾತ್. ಅವ್ರ ಥರ ಕಲ್ಚರಲ್ಲಿ ರೆಡಿಯಾಗಿ ಅವ್ರ ದೇವಸ್ಥಾನಕ್ಕೆ ಹೋಗೋಣ. ಒಂದು ನಿಮಿಷ ಇರಿ, ಫುಲ್ ತೋರಿಸ್ತೀನಿ ನನ್ನ ಡ್ರೆಸ್ ಹೇಗಿದೆ ಅಂತ. ಹೆಂಗಿದೆ ಕೂಡ ಕೊಟ್ಟಿದ್ದಾರೆ ಅವ್ರ ಥರ ನೋಡಿ. ಇದೇ ದೇವಸ್ಥಾನ, ವಾಟರೂ. ಹೋಗೋಣ ಬನ್ನಿ ಒಳಗೆ. ಎಷ್ಟು ಚೆನ್ನಾಗಿ ಫೋಟೋಗ್ರಫಿ ಮಾಡಿದ್ದಾರೆ ನೋಡಿ ಇಲ್ಲಿರೋರೆಲ್ಲ. ಬೇಕಂದರೆ ಈಸ್ಕೋಬೋದು. ಎಲ್ಲರೂ ಈ ಥರ ರೆಡಿ ಆಗಿಬಿಟ್ಟು ಬರ್ತಾರೆ ರೀ. ಮಾಂಕ್ಗಳು ಇವ್ರನ್ನ ಮುಟ್ಟಂಗಿಲ್ಲ ನಾವು. ನೋಡಿ ವಾಟರು. ಒಳ್ಳೆ ಯಾವುದೋ ಜಾತ್ರೆ ಥರ ಇದ್ದೀನಿ. ಸೇಮು ಯಾವುದೋ ಜಾತ್ರೆ ಥರನೇ ನಾನಂತ ಇರೋದು. ಫುಲ್ಲು ಸ್ವೆಟ್ ಆಗ್ತಾಯಿದೆ ಸಿಕ್ಕಾಪಟ್ಟೆ. ಫುಲ್ಲು ನೋಡಿ ಎಲ್ಲ ಫೋಟೋಗ್ರಫಿ ನಡೀತಿದೆ ಎಲ್ಲಿರೋದು. ನಾವು ಹಂಗೆ ಯಾವ ಫೋಟೋಗ್ರಾಫರ್ಸ್ನೂ ಇಟ್ಕೊಂಡಿಲ್ಲ. ಸೊ ಅದಕ್ಕೆಲ್ಲ ಎಕ್ಸ್ಟ್ರಾ ದುಡ್ಡಾಗುತ್ತೆ. ಸೊ ಅದಕ್ಕೆ ನಾವು ಯಾವುದೂ ಇಸ್ಕೊಂಡಿಲ್ಲ. ಈ ರೀತಿ ಎಲ್ಲ ಡ್ರೆಸ್ ಮಾಡಿಕೊಂಡು ಫೋಟೋಗಳು ವೀಡಿಯೋಗಳು ಹಿಡಿಯೋದು ತುಂಬ ಕಷ್ಟ. ದುಡ್ಡು ಜಾಸ್ತಿ ಆಗುತ್ತೆ ಅಂತ ಫೋಟೋಗ್ರಾಫರ್ಸ್ನೆಲ್ಲ ಏನೂ ತೊಗೊಂಡಿಲ್ಲ. ನಮಗೆ ನಾವೇ ಹಿಡ್ಕೋತಾ ಇದ್ದೀವಿ. ಅಯ್ಯಪ್ಪ ಕಾಲೆಲ್ಲ ಸುಡ್ತಾ ಇದೆ. ಶೂಸ್ ಹಾಕ್ಕೊಳ್ಳೋಣ. ಕಾಲು ಸುಡ್ತಾ ಇದೆ. ನೋಡಿದ್ರಲ್ಲ ವಿಡಿಯೋ, ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಇಲ್ಲ ಅಂದರೆ ಜಸ್ಟ್ ಹಾಯ್ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಟೇಕ್ ಕೇರ್ ಆ್ಯಂಡ್ ಬಾಯ್.